ನಮಸ್ತೆ ಗೆಳೆಯರೆ, ನಾನು ಇವಾಗ ಪಿಕ್ಚರ್ ತೋರಿಸ್ತಾ ಇರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ನಾವು ಈಗ ಹೋಗ್ತಾರೋ ಜಾಗನೇ ಶೃಂಗೇರಿ ಶಾರದಾ ಪೀಠ. ಇದು ಕರ್ನಾಟಕದಲ್ಲಿ ಅಕ್ಷರಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಒಂದು ವಿಶೇಷವಾದ ಜಾಗ. ಸೊ ಹಾಗಾಗಿ ಆ ಪ್ಲೇಸ್ನ ನೋಡೋಣ ಅಂತ ಹೊರಟಿದ್ದೀವಿ. ಸೊ ಎಲ್ಲರ ಜೊತೆಗೆ ಬನ್ನಿ, ಹೋಗೋಣ. ನಿಮ್ಮ ಅಭಿಪ್ರಾಯಗಳು ಏನು ಅನಿಸಿಕೆಗಳು ಇದೆ ಅದನ್ನು ತಿಳಿಸಿ. ಸೊ ನಾನು ಹೊರಟಿದ್ದೆ ಬೆಳಗ್ಗೆ. ಹೊರಡೋಕ್ಕಿಂತ ಮುಂಚೆ ಶೃಂಗೇರಿಗೆ ಹೋಗೋಣ ಅನ್ನೋವಾಗಲೇ ನಮಗೊಂದು ಬಸ್ ತೊಂದರೆ ಆಯಿತು. ಅಲ್ಲಿಂದ ಇಳಿದು ನಾವು ಬೇರೆ ಬಸ್ ಚೇಂಜ್ ಮಾಡಿಕೊಂಡು ಹೊರಟಿದ್ದೆ. ಅಲ್ಲಿಂದ 700 ಮೀಟರ್ಸ್ ಇತ್ತು. 700 ಮೀಟರ್ಸ್ ಬೈ ವಾಕ್ ಮಾಡೋಣ ಅಂತ ಪ್ರಾಣೇಶ್ ಅವ್ರು ಹೇಳಿದ್ರು. ಸರಿ, ನಾನು ಪ್ರಾಣೇಶ್ ಅವ್ರ ಜೊತೆಗೆ 700 ಮೀಟರ್ಸ್ ವಾಕ್ ಮಾಡೋಣ ಅಂತ ಬಂದು ಆ ಬೆಳಿಗ್ಗೆ ಕಂಡಂಥ ದೃಶ್ಯ ಮಾತ್ರ ಮನಮೋಹಕ, ಅದ್ಭುತವಾಗಿತ್ತು. ಯಾಕೆ ಅಂತಂದರೆ ಈ ರಾಜಗೋಪುರಗಳು ದೇವಸ್ಥಾನವನ್ನು ಸುಂದರಗೊಳಿಸುತ್ತೆ ಮತ್ತು ಆಕರ್ಷಮಯವಾಗುತ್ತೆ. ಆದರೆ ನಾವು ಬೆಳಗ್ಗೆ 6 ಗಂಟೆಗೆ ಈ ವಾಕ್ ಮಾಡಬೇಕಾದ್ರೆ ಕಾಣಿಸಿದ ದೃಶ್ಯ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ದೇವಸ್ಥಾನನ ನೋಡಿ ಏನು ರಿನೋವೇಟ್ ಮಾಡ್ತಾಯಿದ್ರು. ಸೊ ಹಾಗೆ ನೋಡಿಕೊಂಡು ನಾವು ಹೊರಟಿದ್ದೆ. ಅಲ್ಲಿ ಒಂದು ರೂಮ್ ಮಾಡಿದರು ಪ್ರಾಣೇಶ್ ಅವರು. ಸರಿ, ರೂಮ್ ಮಾಡಿದಾರಲ್ಲ ಅಂತ ನಾವು ಅಲ್ಲಿಗೆ ಹೋಗಿ ಬೆಳಗ್ಗೆನೆ ಅಲ್ಲಿ ರೂಮಿಂದ ಕೆಳಗಡೆ ಇಳಿದು ಬರ್ತಾಯಿದ್ದಂಗೆ ಬ್ರಾಹ್ಮಿಣ್ ಹೋಟೆಲ್ ಅಂತಿತ್ತು. ಅಂದರೆ ಮಲ್ನಾಡ್ ಬ್ರಾಹ್ಮಿಣ್ ಹೋಟೆಲ್, ಭಟ್ರು ಹೋಟ್ಲ್ ಸಾರಿ ಗೊತ್ತಿಲ್ಲ, ಅದು ಹೋಟೆಲ್ ಇತ್ತು. ಅಲ್ಲೇ ರೂಮ್ ಮಾಡಿದ್ದು. ಸೊ ಅಲ್ಲಿಂದನೇ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ವ್ಯೂ ಇರುತ್ತೆ ಅಂದರೆ, ನೀವು ತಮಿಳ್ನಾಡು ಇದೆಲ್ಲ ಕಡೆ ಹೋದಾಗ ಈ ರಾಜಗೋಪುರಗಳು ತುಂಬ ಅತಿ ಎತ್ತರವಾಗಿರುತ್ತೆ. ಸೇಮ್ ಇದು ನಮ್ಮ ಕರ್ನಾಟಕದ ರಾಜಗೋಪುರ. ಅಲ್ಲೇ ನಾವು ಮಲ್ನಾಡು ಭಟ್ರು ಹೋಟ್ಲಿಗೆ ಬಂದು ನಾಷ್ಟ ಮಾಡ್ದೋ. ಪುಳಿಯೋಗರೆ ಮಾಡಿದರು ಅಲ್ಲಿ. ಸೊ ಏನಂದರೆ ಆ ಪುಳಿಯೋಗರೆ ಜೊತೆಗೆ ಇಡ್ಲಿನೂ ಸಪ್ರೇಟಾಗಿ ತೊಗೊಂಡು ಚಟ್ನಿ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಆ ಚಟ್ನಿ ಟೇಸ್ಟೇ ಬೇರೆ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಶೃಂಗೇರಿ ಶಾರದಾ ಪೀಠಕ್ಕೆ. ಅಲ್ಲಿ ನಿಮಗೆ ಗೋಶಾಲ ಇದೆ, ಆನೆಗಳಿಗೆ ಆಲಯಗಳಿದೆ. ಸೊ 2 ಆನೆಗಳಿದೆ. ಅದ್ರದ್ದು ಆನೆಗಳ ಹೆಸರು ಗೊತ್ತಿಲ್ಲ. ಸೊ ಆನೆ ಇತ್ತು. ಅಲ್ಲೇ ನಾವು ಅಕ್ಷರಾಭ್ಯಾಸ ಮಾಡಿಸ್ತಾಯಿದ್ರು. ನಾವು ಅದೆಲ್ಲ ನೋಡಿಕೊಂಡು ನಾವು ಸೀದಾ ಹೋಗಿದ್ದೆ ಭಾರತಿ ತೀರ್ಥಂಕರ ನೋಡೋಣ, ಅವ್ರ ಹತ್ರ ಆಶೀರ್ವಾದ ಪಡೆಯೋಣ ಅಂತ ಇವರು ಪ್ರಾಣೇಶ್ ಅವರು ಹೇಳಿದ್ರು. ಸರಿ ಬನ್ನಿ ಹೋಗೋಣ ಅಂತ ನಾನು ಹೊರಟಿದ್ದೆ. ಸೊ ಅವರು ಮಠಕ್ಕೆ ಹೋದರು. ಮಠದಲ್ಲಿ ಇರೋಂಥ ಭಾರತದಲ್ಲೇ ಅತಿ ಉದ್ದವಾದ ವೀಣೆ ಒಂದು ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು. ಅಂದರೆ ಅದೊಂಥರ ಮ್ಯೂಸಿಯಂ ಥರ ಇಟ್ಟಿದ್ರು. ನಾನು ಅದನ್ನು ನೋಡ್ತಾನೆ ಒಂಥರ ಅಲ್ಲಿ ಪಕ್ಕದಲ್ಲೇ ಗುರುವಂದನೆ ಮಾಡ್ತಿದ್ರು. ಅಂದರೆ ಅದೊಂದು ಸಂಪ್ರದಾಯ. ನಾವು ಅದೆಲ್ಲ ನಮ್ಗೆ ಅದ್ರ ಬಗ್ಗೆ ತುಂಬ ಗೊತ್ತಿಲ್ಲ. ಅಂದರೆ ಅವರು ಪಾದ ಪೂಜೆ ಮಾಡ್ತಾರೆ, ತ್ರಿಪದಿ ಷಟ್ಪದಿ ಈ ಥರದನ್ನೆಲ್ಲ ಆಡ್ತಿದ್ರು. ಸೊ ಅದೆಲ್ಲ ಆದಮೇಲೆ ಅವರು ಗುರುಗಳ ಹತ್ರ ಆಶೀರ್ವಾದ ಪಡಿತಾರೆ. ಆಶೀರ್ವಾದದಲ್ಲಿ ಒಂದು ಬೆಳ್ಳಿ ಕಾಯಿನ ಕೊಟ್ಟು ಪ್ರಾಣೇಶ್ ಅವ್ರಿಗೆ ಇದು ಮಾಡ್ತಾರೆ. ನಾನು ಅದರ ಜೊತೆಯಲ್ಲಿ ನಮಗೂ ಕೂಡ ಅಕ್ಷತೆ ಸಿಕ್ತು. ಅಕ್ಷತೆ ತಗೊಂಡು ನಾವು ಹೊರಟಿದ್ದೆ ಶಾರದಾ ಪೀಠ. ಸೊ ಮತ್ತೆ ನಾವು ಮಠದಿಂದ ದೇವಸ್ಥಾನದ ಕಡೆಗೆ ಬರಬೇಕಾದ್ರೆ ಕಂಡಂಥ ದೃಶ್ಯ ನಮಗೆ ತುಂಬ ಮನಮೋಹಕವಾಗಿತ್ತು. ಯಾಕೆ ಅಂತಂದರೆ ಅಲ್ಲಿಂದ ಬರ್ತಾ ನಮಗೆ ಆ ಹೊಳೆ ಬರುತ್ತೆ, ತುಂಗಾ ನದಿ ಶೃಂಗೇರಿ ಗಂಗಾ ತೀರ್ಥದಿಂದ ಬರುವಂಥ ಸ್ಥಳ. ಹೊಳೆ ಬರುತ್ತೆ. ಆ ಹೊಳೆಯಲ್ಲಿ ಏನಂದರೆ ಮೀನುಗಳು ಮಾತ್ರ ತುಂಬ ದೊಡ್ಡದಾಗಿತ್ತು. ಅದು ಎಷ್ಟು ದೊಡ್ಡದು ಅಂದರೆ ಒಬ್ಬೊಬ್ಬ ಒಂದೊಂದು ಮೀನು ಕೂಡ ಒಂದು 4 ಅಡಿ, ಮಿನಿಮಮ್ 4 ಅಡಿ 3 ಅಡಿ ಆ ಥರ ಸೈಜ್ ಮೀನುಗಳು. ಜಸ್ಟ್ ಅವರು ಬರೀ ಒಂದು 5 ಆಹಾರ ಬಂದು ಅಲ್ಲಿ ಕಳ್ಳೆಪುರಿ ಸೇವೆ ಅಂತ ಮಾಡ್ತಿದ್ರು. ಸೊ ಕಳ್ಳೆಪುರಿ ತಿಂದೇ ಆ ಆಕಾರದಲ್ಲಿ ಬೆಳೆದಿದ್ದು ಮೀನುಗಳು. ಸೊ ಅಲ್ಲಿಂದ ನಾವು, ಯಾಕೆಂದರೆ ಅದು ಶೃಂಗೇರಿ ಆಗಿದ್ದರಿಂದ ಅದು ಯಾವುದೇ ಥರದಲ್ಲಿ ಇದು ಆಗೋದಿಲ್ಲ. ಅದಕ್ಕೆ ಆದಂಥ ಒಂದು ದೈವ ಸ್ವರೂಪ. ಸೊ ಅದೇನೋ ಗೊತ್ತಿಲ್ಲ.
ನಾವು ಅಲ್ಲಿಂದ ದೇವಸ್ಥಾನಕ್ಕೆ ನೀಟಾಗಿ ಬಂದು, ಇದು ಶಂಕರಾಚಾರ್ಯರ ಮಠ, ಅಂದರೆ ಅವರು ಒಂಥರ ದೇವಸ್ಥಾನ ಇದ್ದಂಗೆ. ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ನಮಗೆ ಬಂದಿದ್ದು ಇದು ಬಂದು ತೋರಣ ಗಣಪತಿ. ಇದರ ವಿಶೇಷನೇ ತೋರಣ ಗಣಪತಿ ಅಂತ. ಗೋಪುರ ಗಣೇಶ ಅಂದಿದ ತಕ್ಷಣ ಗಣೇಶ ಯಾವಾಗಲೂ ಒಂದು ಪೀಠ ಇರುತ್ತೆ, ಪೀಠದ ಮೇಲಿರುತ್ತೆ. ಇದು ಹೊಸ್ಲು ಬರುತ್ತಲ್ಲ, ನಾವು ಹೊಸ್ಲು ಅಂತ ಹೇಳ್ತೀವಿ, ಅಂದರೆ ಮೇಲ್ಗಡೆ ಬರೋವಂಥ ಹೊಸ್ಲು, ಅದ್ರ ಮೇಲ್ಗಡೆ ಬರುತ್ತೆ. ಅದಕ್ಕೆ ಅದನ್ನು ಗೋಪುರ ಗಣೇಶ ಅಂತ ಅಂತಾರೆ. ಸೊ ಅದರ ವಿಶೇಷ ಏನು, ಅದನ್ನು ಯಾಕೆ ಗೋಪುರ ಗಣೇಶ ಅಂತಾರೆ, ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ತಿಳಿಸಿ, ಇಲ್ಲ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಸರ್ಚ್ ಮಾಡ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಸೊ ಅಂದರೆ ಅನ್ನಪೂರ್ಣೇಶ್ವರಿ ಅನ್ನ ಪ್ರಸಾದಕ್ಕೆ ಅನ್ನ ಪ್ರಸಾದ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ. ಅಲ್ಲಿಂದ ನಾವು ಹೋಗಿದ್ದೆ ಅನ್ನಪ್ರಸಾದಕ್ಕೆ. ಆ ಅನ್ನಪ್ರಸಾದ ಹೋಗೋ ಲೈನ್ ನೋಡಿ, ತುಂಬ ಕ್ಯೂ ಇರುತ್ತೆ ಅಂದ್ಕೊಂಡು ಹೋದೋ. ಸೊ ಅಲ್ಲಿ ಜನ ತುಂಬ ಕಡಿಮೆ ಇದ್ದರು. ಹೋಗಿದ ತಕ್ಷಣ ನಮಗೆ ಪ್ರಸಾದನೂ ಸಿಕ್ತು. ಸೊ ಪ್ರಸಾದದ ಬಗ್ಗೆ ಏನಪ್ಪ ವಿಶೇಷ ಅಂದರೆ, ಈ ನದಿ ತೀರದಲ್ಲಿ ಅಂದರೆ ತುಂಗಾ ನದಿ ತೀರದಲ್ಲಿ 3 ಮಠಗಳು ಬರುತ್ತೆ. ಒಂದು ಶಂಕರ ಮಠ, ಇನ್ನೊಂದು ಬಂದು ಹರಿಹರಪುರದ ಮಠ, ಮೂರನೇದು ಬಂದು ತುಂಗಾ ನದಿ ತೀರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠ. ನಾನು ಈ ವರ್ಷದ ಒಳಗಡೆ 3 ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ದೀನಿ, ಮಠಗಳನ್ನು.